ಕೆಆರ್ಎಸ್ ಪಕ್ಷದವರು ಫ್ರೀಡಂ ಪಾರ್ಕ್ ಬಳಿ ನಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿಗೂ ಕೂಡ ಹೋಗಿ ಕೇಸ್ ಹಾಕಿದ್ರು. ಕೆಆರ್ಎಸ್ ಮುಖಂಡರನ್ನ ಠಾಣೆಯಲ್ಲಿ ಹಲ್ಲೆ ಮಾಡಿ ಮೊಬೈಲ್ ಕಸಿದು ದೌರ್ಜನ್ಯ ಮಾಡಿದ್ರು. ಕೆಆರ್ಎಸ್ ಪಕ್ಷದ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಸಿ ಅವರಿಗೆ ಹಿಂಸೆ ಕೊಟ್ರು. ಈ ಪೊಲೀಸರಿಂದ ನಿಮಗೊಂದು ನ್ಯಾಯ, ಕೆಆರ್ ಪಕ್ಷದ ಮುಖಂಡರಿಗೊಂದು ನ್ಯಾಯ, ಅದೇ ಪೊಲೀಸರಿಂದ ಇವತ್ತು ಟನಲ್ ಹೋರಾಟ ಮಾಡಿದವರಿಗೆ ಮತ್ತೊಂದು ನ್ಯಾಯ. ಈ ರೀತಿ ಪಕ್ಷಪಾತ ಮಾಡಿರತಕ್ಕಂತ ಪೊಲೀಸರು ಹಾಗೂ ಇನ್ಸ್ಪೆಕ್ಟರ್ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಿ. ಡಿಕೆಶಿ ಅವರೇ, ಅಲ್ಲಿಗೆ ಬಂದಿದ್ದ ಪೊಲೀಸರು ಆ ಠಾಣಾ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿಸಬೇಕು, ತಕ್ಷಣ ಸಸ್ಪೆಂಡ್ ಆಗಬೇಕು. ಟನಲ್ ಪ್ರತಿಭಟನೆಗೆ ಬಂದಿದ್ದವರೆಲ್ಲ ಕೂಡ ದೊಡ್ಡ ದೊಡ್ಡ ಮನುಷ್ಯರು, ಅದಕ್ಕೆ ಸುಮ್ಮನಿದ್ದಾರೆ. ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕಿದ್ರು ಅಂತ ಪೊಲೀಸರು ಪ್ರತಿಭಟನೆಗಾರರ ಮೇಲೆ ಏನೋ ಯಾರು ಪ್ರತಿಭಟನೆ ಮಾಡಿದ್ರು ಅವ್ರ ಮೇಲೆ ಯಾವುದೇ ರೀತಿಯ ಒಂದು ಕೇಸ್ ಹಾಕ್ಲಿಲ್ಲ. ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿದ್ರಲ್ಲ ಅದಕ್ಕೆ. ಅದೇ ಹೋರಾಟಗಾರರು, ಬೇರೆ ರಾಜಕೀಯ ಕಾರ್ಯಕರ್ತರು ಏನಾದ್ರೂ ಹೋದ್ರೆ ಕಾನೂನು ಮಾತಾಡ್ತಾರೆ. ಇದೇ ಪೊಲೀಸರು ಹೈಕೋರ್ಟ್ ಆದೇಶವನ್ನ ತೋರಿಸಿ ಅವರನ್ನ ಸುಮ್ಮನೆ ಕೂತ್ಕೊಳ್ಳೋ ತರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರೇ, ಪೊಲೀಸರೇ ನಿಮ್ಮ ವಿರುದ್ಧ ಇದ್ದಾರೆ, ನಿಮಗೆ ಬೈತಿದ್ದಾರೆ, ಅದು ನಿಮ್ಗೆ ಗೊತ್ತಾಗಬೇಕು. ಇಂಟೆಲಿಜೆನ್ಸ್